ನಾನು ಆ ಥರ ಏನು ಹೇಳಿಕೆ ಕೊಟ್ಟಿದ್ದೀನಿ ನಾನು ನೆನ್ನೆ ಹಿಜಾಬ್ ಬಗ್ಗೆ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಾರಣ ಹೇಳಿದ್ದೀನಿ ನಾನು. ಯಾವ ಕಾರಣಕ್ಕೆ ಅವ್ರು ಹಿಜಾಬ್ ಹಾಕೊಳ್ತಾರೆ, ಅದರಿಂದ ಏನು ಲಾಭ ಅಂತ ನೆನ್ನೆ ಬಿಡಿಸಿ ಹೇಳಿದ್ದೀನಿ ನಾನು. ಅದಕ್ಕೆ ನೀವು ಮಾಧ್ಯಮದಲ್ಲಿ ಬೇರೆ ಸೃಷ್ಟಿ ಮಾಡ್ಕೊಂಡು ಬೇರೆ ಥರ ಟ್ವೀಟ್ ಮಾಡಿದ್ದೀರಾ, ಬೇರೆ ಥರ ಟರ್ನ್ ಮಾಡಿದ್ದೀರಾ. ನಾನು ಹೇಳಿದ ನೆನ್ನೆ ಏನು, ಹಿಜಾಬ್ ಹಾಕ್ಬಿಟ್ಟು ಏನಕ್ಕೆ ಹಾಕೊಳ್ತಾರೆ, ನಮ್ಮ ಇಸ್ಲಾಂ ಧರ್ಮ ಹಿಜಾಬ್ ಹಾಕ್ಬೇಕಂತ ಇದೆ. ಎಲ್ಲರೂ ಹಾಕಲ್ಲ, ಆಗ್ದವ್ರು ಹಾಕ್ತಾರೆ, ಆಗದಿರೋರು ಹಾಕಲ್ಲ. ಅದು ಹಿಜಾಬ್ ಹಾಕೊಂಡ್ರೆ ಏನು, ಅವರು ಬ್ಯೂಟಿ ಕಾಣಬಾರ್ದು, ಅವ್ರ ಮೇಲೆ ಯಾರು ಕಣ್ಣು ಬಿಡಬಾರ್ದು, ಹಂಗಂತ ಹೇಳಿದೆ. ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಮುಂಚೆ ಹಾಫ್ ಹೆಲ್ಮೆಟ್ ಇತ್ತು, ಈಗ ಫುಲ್ ಹೆಲ್ಮೆಟ್ ಮಾಡಿದ್ದಾರೆ. ಏನಕ್ಕೆ ಹೆಲ್ಮೆಟ್ ಮಾಡಿದ್ದಾರೆ? ಫುಲ್ ಹೆಲ್ಮೆಟ್ ಟೂ ವೀಲರ್ ಓಡಿಸೋಣ ಸೇಫ್ ಇರ್ಲಿ ಅಂತ. ಅದಕ್ಕೆ ಹಿಜಾಬ್ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಸೇಫ್ ಇರ್ತದೆ ಅಂತ ಹೇಳಿರೋದು ನಾನು. ಹಿಂದೂ ಹೆಣ್ಮಕ್ಳು ಸೇಫ್ ಇಲ್ಲ ಅಂತ ಹೇಳ್ತಿದ್ರೆ ಏನೇನು ಹಿಜಾಬ್ ಹಾಕೊಳ್ಳೋದೇವರು ಹಿಂದೂ ಹೆಣ್ಮಕ್ಳು ಸೇಫ್ ಅಂತ ಇಲ್ಲ. ನಾನು ಮುಸ್ಲಿಮಲ್ಲೇ ಹಾಕಲ್ಲ ಬಹಳ ಜನ. ಈಗ ಹೆಲ್ಮೆಟ್ ಬಹಳ ಜನ ಈಗ ಹೆಲ್ಮೆಟ್ ಕಡ್ಡಾಯ ಎಲ್ಲ ಹಾಕೊಂತಾರೆ. ಹೆಲ್ಮೆಟ್ ಈಗ ಕಡ್ಡಾಯ ಹೆಲ್ಮೆಟ್ ಸರ್ಕಾರದಿಂದ ಆಗಿದೆ ತಾನೆ. ಫುಲ್ ಹೆಲ್ಮೆಟ್ ಮುಂಚೆ ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ರು, ಈಗ ಫುಲ್ ಹೆಲ್ಮೆಟ್ ಹಾಕ್ಬೇಕಂತ ಕಡ್ಡಾಯ ಮಾಡಿದ್ದಾರೆ. ಎಲ್ಲ ಹಾಕ್ತಾರ, ಫುಲ್ ಬಹಳ ಜನ ಹಾಕಲ್ಲ. ಅದು ನಮ್ಮ ಸಮಾಜದಲ್ಲೂ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಹಾಕ್ಬೇಕಂತ ಇದೆ, ಬಹಳ ಜನ ಹಾಕಲ್ಲ. ಈಗ ನಮ್ಮಲ್ಲಿ 5 ಟೈಮ್ ನಮಾಜ್ ಮಾಡ್ಬೇಕಂತ ಇದೆ. 5 ಟೈಮ್ ನಮಾಜ್ ನಾವು ಬಹಳ ಜನ ಮಾಡಲ್ಲ, ನಾವು ಟೈಮ್ ಸಿಕ್ಕಲ್ಲ, ಮಾಡಲ್ಲ. ಯಾವ ಕಾರಣಕ್ಕೆ ಹಿಂಪಡಿಬೇಕು? ನಾನೇನಿಗೆ ಹಿಂಪಡಿಲ್ಲ. ನಾನಂತ ಹೇಳಿಕೆ ಕೊಟ್ಟಿಲ್ಲ. ನಾನು ಹಿಂಪಡಿಯಕ್ಕೆ ನಾನೇನಂತ ಹೇಳಿಕೆ ಕೊಟ್ಟಿದ್ದೀನಿ ನಾನು. ಯಾರು ಕ್ಷಮೆ ಕೇಳಬೇಕು? ಕ್ಷಮೆ ಅಂತ ಏನ್ ಹೇಳಿಕೆ ಹೇಳಿದ್ದೀನಿ ನಾನು? ಕ್ಷಮೆ ಕೇಳಕ್ಕೆ ನಾನು ಹಿಜಾಬ್ ಬಗ್ಗೆ ಯಾರು ಮಾತಾಡಬಾರ್ದಂತ ಹೇಳಿದ್ರು. ನಾವು ಹಿಜಾಬ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು